ಏನೇ ಮಾಡ್ತಿದ್ಯಾ? ತರಕಾರಿ ಹಚ್ತಿರೋದ್ ಕಾಣಿಸ್ತಿಲ್ವೇನ್ರಿ? ಯಾಕೆ, ಏನಾಯ್ತು? ನಳ್ಳಾಡ್ತಾ ಇದೆಯಲ್ಲ? ಏನಿಲ್ಲ ರೀ, ನಡ್ದು ಮೈಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ನೀನು ಟ್ರೈನಲ್ಲಿ ತಾನೇ ಬಂದದ್ದು? ಹ್ಞೂ ರೀ. ಮತ್ತೆ ನಡ್ಕೊಂಡ್ ಬಂದೆ ಅಂತಿದೀಯಾ? ಅಯ್ಯೋ, ಶ್ರೀರಂಗಪಟ್ಟಣದೆಲ್ಲ ಇಳ್ಕೊ ಅಂತ ಇಳಿಸ್ಬಿಡದ? ಟ್ರೈನ್ ಇಂದನೇ ಕೆಳಗಿಳಿಸ್ಬಿಟ್ರ? ಏನಾಯ್ತು ನಿಜ ಹೇಳೆ. ರೀ, ಟಿಕೆಟ್ ಕೊಡಿ ಅಂದ್ರು, ಟಿಕೆಟ್ ಕೊಟ್ಟೆ. ಇದು ಹಳೆ ಟಿಕೆಟು ಅಂದ್ರು, ಅದಕ್ಕೆ ನಾನು ನೀನು ಟ್ರೈನಿನ ಶೋರೂಮ್ ಇಂದ ಇಳಿಸಿದ್ದೀರಾ, ಇದು ಹಳೆ ಟ್ರೈನ್ ಅಂದೆ. ಅಯ್ಯೋ ಗೂಬೆ ಮಕದವಳೆ, ಏನ್ರಿ ಅಂದ್ರಿ? ಕೇಳಿಸಿಲ್ಲ ಅಂದ್ಮೇಲೆ ಎಂತಕ್ಕೆ ಹೊಡೆದೆ? ಇದ್ಯಾಕ್ ಬಾಬಾಜಿ ನಾ ಪುಟ್ಟಿಗೆ ಕುಡಿತಿದ್ದೀರಿ? ಅಯ್ಯೋ ಬಾ ಅಣ್ಣ, ನೀನು ಎಲ್ಲೋ ವೈನ್ ಸ್ಟೋರ್ ಅಲ್ಲಿ ಹುಟ್ಟಿರ್ಬೇಕು, ಅದಕ್ಕೆ ಹೆಂಗ ಆಡ್ತವ್ರೆ. ಬಂದು ಕಂಡಿದ್ದು ಹೇಳೋ, ಮತ್ತೇನ್ ಕೊಡು ನಿಮ್ಮ ಅಣ್ಣಂಗೆ. ನೋಡ್ದ ಪುಟ್ಟಿ, ನಮ್ ಬಾವಂಗೆ ನಮ್ಮ ಮೇಲೆ ಎಷ್ಟು ಲವ್ ಅಂತ. ಎಂತ ಮಣ್ಣಂಗಟ್ಟಿನೂ ಇಲ್ಲ, ರಾತ್ರಿ ಉಳಿದಿದ್ದ ಅನ್ನವ ನಾಯಿಗೆ ಹಾಕ್ಬೇಕು ಅನ್ಕೊಂಡು ಅಷ್ಟೊತ್ತು ನೀನ್ ಬಂದೆ. ರೀ ನೋಡ್ ಪುಟ್ಟಿ, ಹಿಂಗ್ಲ ರೇಗಿಸ್ಬಿಟ್ರೆ ಅಷ್ಟೇ 4 ಚಪಾತಿ 2 ಇಡ್ಲಿ ವಡೆ ಇಷ್ಟೇ ಅನ್ನ ಸಾಂಬಾರು ತಿಂದ್ಬಿಟ್ಟು ಖಾಲಿ ಹೋಟೆಲ್ ಬಂದಂಗೆ ಹೊಡೈತೀನಿ. ಅಯ್ಯೋ ಅಣ್ಣ, ಹಂಗೇನಾದ್ರೂ ಮಾಡ್ಗಿರಿಯೇ. ಸ್ಕೂನಿ ಆಟವ ಸರ್ಯಾಗಡ್ತೀರಿ ಇಬ್ರುವೆ. ಬಾವಾಜಿ ಸುಸ್ತಾಗದೆ ನನ್ಗೆ. ಪುಟ್ಟಿ ಏನಾದ್ರು ಕೊಡವ? ಮಿಸ್ ಆದೆ ಬೇಕಾ? ಸರಿ, ಸುಸ್ತಾಗುವಂತ ಕೆಲಸ ಅದೇನಪ್ಪ ಮಾಡ್ದೆ? ನಾನ್ ತಿಳಿದ ಮಟ್ಟಿಗೆ ನಿಂಗಿನ್ನು ಮದ್ವೆನೂ ಆಗಿಲ್ಲ. ಅಯ್ಯೋ ಬಾವಾಜಿ, ರೋಡಲ್ಲಿ ಒಂದು ಆಪರೇಷನ್ ಮಾಡ್ಬೇಕಾಗಿತ್ತು, ಮಾಡಿ ಬರೋ ಅಷ್ಟರಲ್ಲಿ ಕೈ ಕಾಲ ಸೆಡ್ಕೊಂಡ್ಬಿಟ್ಟವೆ. ರೋಡಲ್ಲಿ ಯಾರೋ ಮರಿ ಆಪರೇಷನ್ ಮಾಡಾರೋ? ಆಪರೇಷನ್ ಮಾಡೋದು ಆಪರೇಷನ್ ಥಿಯೇಟರ್ ತಾನೆ. ಬಾವಾಜಿ, ನಮ್ ಕಡೆ ಪೇಷಂಟ್ಗೆ ಬಹಳ ಡಿಮ್ಯಾಂಡು, ಅವ್ರ ರಜಾಕ್ ನಾವೇ ಉಡ್ಕೊಂಡು ಹೋಗ್ಬೇಕು, ಅದ್ರಲ್ಲೂ ಅವ್ರ ಮಾತೆ ಬರಲ್ದು. ನೀನು ಯಾವ ಡಾಕ್ಟರ್ ಹೇಳೋ? ಡಾಕ್ಟ್ರು. ತಡೆಯೋ ಒಂದ್ ನಿಮಿಷ, ಕಾಸು ಖರ್ಚಿಗಿಡ್ಕೊ. ಇದೇನಣ್ಣ ಇದು? ಕಾಸು ಸಗಣಿ ಸ್ಮೆಲ್ ಬರ್ತದ? ಅಯ್ಯೋ ಅದಾ, ಆಪರೇಷನ್ ಮಾಡಕ್ಕೆ ಅಂತ ಹಿಂಗಳಿಂದ ಕೈ ಹಾಕಿ ಬಾಲ ಎತ್ತನ್ನ ಕೈ ಒಳಗಾಕ್ತೀನಿ, ಪರಪರ ಅಂತ ಸೌಂಡು ಹೇಳಿದ್ದೀನಿ. ಕಾಸು ಮ್ಯೂಸಿಕ್. ಅಯ್ಯೋ ಅಷ್ಟೇಯಾ? ಸುತ್ತಲೂ ನೀಟಾಗಿ ಪರ್ಫ್ಯೂಮ್ ಹೊಡೆದು ಬಿಸಿಲಲ್ಲಿಟ್ಟು ಒಣಗಿಸಿ ಅಂಗಡಿಗೆ ಕೊಟ್ರೆ ತಾಕೋತಾರ. ಅಪ್ಪಿ ತಪ್ಪಿ ಏನಾದ್ರ ನಾಸಾ ಅಥವಾ ಇಸ್ರೋದವ್ರ ಕಣ್ಣಿಗೆ ನೀವು ಬಿದ್ಬಿಟ್ರೆ ಒಂದೇ ಮನೆಯಲ್ಲಿ 2 ಯುವ ವಿಜ್ಞಾನಿಗಳ ಜನನ ಆಗಿದೆ ಅನ್ಬಿಟ್ಟು ಎತ್ತಕೊಂಡೋಯ್ತಾರೆ. ಅಯ್ಯೋ ಹೌದೇನ್ರಿ? ಮಕ್ಕ ನೋಡ್ಕೊಳ್ಳಿ ಇಬ್ರುವೆ. ನೀವೇನೇ ಹೇಳ್ರಿ, ನಮ್ಮ ಅಣ್ಣ ಅಂತೂ ಸುಂದರ ಹಂಗ. ಮೈದಾ, ಜನ ನಿನ್ನಂತವ್ರನ್ನ ಸುಂದರವಾಗಿದ್ಯಾ ಅಂತ ಹೇಳಿ ದಾರಿ ತಪ್ಪಿಸ್ತಾರೆ, ಆದ್ರೆ ನೀನು ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ನೋಡ್ಕೊಂಡು ನೆಮ್ಮದಿಯಾಗಿರ್ಬೇಕು. 6.5 hours later. ಏನೋ ಒಂದು ಹೇಳ್ಬೇಕು. ಇದೇನ್ ಪುಟ್ಟಿ, ಬಾವಾಜಿ ನಿನ್ ಮೇಲೆ ಕವನ ಎಲ್ಲ ಬರ್ದವ್ರೆ? ಹೌದಾ ಅಣ್ಣ? ಓದಿ ನೋಡೋಣ. ಬಿಫೋರ್ ಮ್ಯಾರೇಜ್ ಅಂತೆ. ಜೇನ ದನಿಯೋಳೆ, ಮೀನ ಕಣ್ಣೋಳೆ, ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ, ಎದೆಗೆ ಇಳಿದೋಳೆ, ಜೀವ ಜಲ್ಲೆಂದಿದೆ. ಏನ್ ಪುಟ್ಟಿ ಇದು? ಅಯ್ಯೋ ಅಣ್ಣ, ಅವ್ರು ಯಾವಾಗ್ಲೂ ನನ್ನ ಹೊಗಳುತ್ತಾನೆ ಇರ್ತಾರೆ. ಅಯ್ಯೋ ಪುಟ್ಟಿ, ಆಫ್ಟರ್ ಮ್ಯಾರೇಜ್ ಅಂತ ಇನ್ನೊಂದು ವರ್ಷನ್ ಇದೆ, ತಡ್ಕೋ. ಒಂದಿದ್ಯಾ? ಅದ್ರಲ್ಲಿ ಹೂ, ಹಣ್ಣು, ಬಳ್ಳಿ ಅಂತ ಇನ್ನು ಏನೇನೋ ಅನಿಸಿರ್ತಾರ. ಓದು. ಕಾಗೆ ದನಿಯೋಳೆ, ಗೂಬೆ ಕಣ್ಣೋಳೆ, ಕೊಬ್ಬು ಮೈ ತುಂಬಿದೆ, ಕತ್ತೆ ನಡೆಯೋಳೆ, ಡಿಚ್ಚಿ ಹೊಡೆದೋಳೆ, ಕಣ್ಣು ಮಂಜಾಗಿ. ಏನೇ ನಿಂದು? ಬರ್ತೀರಾ? ಸ್ವಲ್ಪ ತಗೊಂಡ್ ಏನ್ ಮಾಡ್ತೀಯಾ? ಪೂರ್ತಿನೇ ಬರ್ತೀನಿ ಇರೋ. ಏನ್ರಿ, ನನ್ ವಾಯ್ಸ್ ಕತ್ತೆ ತರ ಐತ್ಯಾ? ನನ್ ಕಣ್ಣು ಗೂಬೆ ತರ ಇದ್ಯಾ? ನಾನ್ ಹೇಳಿದ್ದು ದ್ರಾಕ್ಷಿ ತರ ಇದೆ ಅಂತ ಕಣೆ. ಕವಿ ಹೆಂಗಿದ್ದಲ್ಲ ಬಾಬಾಜಿ, ಒಳ್ಳೆ ಕಪಿ ಆದಂಗ ಆಗ್ಬಿಟ್ಟಲ್ಲ. ತಂಗೆವಾ, ಫೋಟೋ ಫ್ರೇಮ್ ಹಾಕ್ಬಿಟ್ಟು ನೋಡ್ಬೇಕಾಗಿತ್ತು. ಅಯ್ಯೋ ಹೋದ್ರೆ ಹೋಗ್ಲಿ ಬಾರಣ್ಣ, ಇನ್ಶೂರೆನ್ಸ್ ಮಾಡ್ಸೋನಲ್ಲ. ಅಯ್ಯೋ ಮೊದ್ಲೇ ಹೇಳತ್ತಾನೆ, ನಡಿ. Tomorrow. ನಮಸ್ಕಾರ ಬಾಬಾಜಿ. ಅದ್ರ ಮನೆ ಹಾಳಾಯ್ತು, ಮದ್ವೆ ಮಕ್ಕಳು ಏನು ಬೇಡವ ನಿನ್ಗೆ? 3 ಕತ್ತೆ ವಯಸ್ಸಾಗದ. ಟ್ರೈ ಮಾಡ್ತಾನೆ ಬಾಬಾಜಿ.
ಯಾವ್ದಕ್ ಟ್ರೈ ಮಾಡ್ತಾ ಇದೆ? ನಾನು ಹೇಳಿದ್ದು ಮದುವೆ ಟ್ರೈ ಮಾಡ್ತಾ ಇದೀನಿ ಅಂತ ಬಾಬಾಜಿ. ಮುಂಚೆ ತರ ಅಲ್ಲ ಬಾಬು, ಮೊದಲು ಮದುವೆ ಆದ್ರೆ ಮಕ್ಳಾಗೋದು, ಆದ್ರೆ ಈಗ ಮಕ್ಳಿಗೆಲ್ಲ ಮದುವೆ ಆಯ್ತೈತೆ. ಆಗ್ಬೇಕು, ಪ್ರತಿಯೊಬ್ರು ಮದ್ವೆ ಆಗ್ಬೇಕು. ಬರೀ ಸಂತೋಷವಾಗಿರೋದ ಜೀವನ ಅಲ್ಲ. ಹೇಳಪ್ಪ, ಏನ್ ಬಂದಿದ್ದು? ಏನಿಲ್ಲ ಬಾಬಾಜಿ, 1-2 ಲಕ್ಷ ಅಮೌಂಟ್ ಬೇಕಾಗಿತ್ತು. ನೋಡ್ಬಾ ಮೈದ, ನಾವ್ ಹಾಕಂದಿರೋ ಬಟ್ಟೆ ಒಂದು ಬಿಟ್ಟು ಇನ್ನೆಲ್ಲದ್ರ ಮೇಲೂ ಸಾಲ ಅದೆ. ಅಂದ್ರೆ ಮನೆ, ಮೊಬೈಲು, ಗಾಡಿ ಎಲ್ಲರ ಮೇಲೂ ಲೋನ್ ತೆಗ್ದಿದ್ದೀವಿ. ಈಗ ನಿನಗ್ ಕೊಡಕ್ಕೆ ಮತ್ತೆ ಸಾಲ ಕೈ ಹಾಕಿದ್ರೆ ಬೀದಿಲ್ ಮನಿಕಬೇಕಾಯ್ತೆ. ಓ ಬಾಬಾಜಿ, ನಾನು ಸಾಲ ಕೇಳಕ್ ಬಂದಿಲ್ಲ, ಕೊಟ್ಟಿರೋ ಕಾಸನ್ನ ಕೇಳಕ್ ಬಂದಿದ್ದೀನಿ. ಯಾಕಣ್ಣ ಏನೇನೋ ಮಾತಾಡ್ತಿದ್ಯಾ? ಯಾವ ಕಾಸು? ಯಾರ ಕೊಡ್ಬೇಕು? ನಿನ್ ಗಂಡನೇ ಕೇಳು, ಹೇಳ್ತಾನೆ. ಏನ್ರಿ ಅದು? ಏನಿಲ್ಲ ಬಿಡೆ. ಅದೇನು ಅಂತ ನಂಗೆ ಗೊತ್ತಾಗ್ಬೇಕು ಅಷ್ಟೇ. ಮನೆ ತಗೋಬೇಕಾರೆ ಅಮೌಂಟ್ ಶಾರ್ಟೇಜ್ ಆಗಿತ್ತು. ನಿಮ್ಮ ಅಣ್ಣನ್ ತಾವು 2 ಲಕ್ಷ ಇಸ್ಕೊಂಡಿದೆ ಅಷ್ಟೇ. ಕೊಟ್ಟೋನ್ ಕೋಡಂಗಿ ಇಸ್ಕೊಂಡೋ ನೀರ್ ಭದ್ರ. ಸರಿಯಾಗಿದ್ದೀರಾ ಭಾವ ಬಾ ಮೈಕ್ಳು. ಅದಂಗಲ್ಲ ಕಣವ, ಅಮ್ಮನಿಗೂ ಹುಷಾರಿಲ್ಲ, ಅಪ್ಪನಿಗೆ ಎದ್ದು ಆಡಕ್ಕಾಗಲ್ಲ, ಬಹಳ ಕಷ್ಟ ಪಡದೆ ಜೀವನ. ಹಲೋ, ಹಾಂ ಸೇಟೋಣ. ಅಂಗಡಿಗೆ ಹೋಗ್ಬೇಕಾದ್ರೆ ಮನೆ ಹತ್ರ ಬಂದು ಹೋಗ್ತೀರಾ ಸ್ವಲ್ಪ? ಹಾಂ. ಇಲ್ಲ ಬಂದ ನೋಡವ. ಬಟ್ಟಿ ಮಗ ಕಾಸು ಒಂದ ಸಾಕು ಹಾಜರ ಬಿಡ್ತಾನಲ್ಲ. ಏಕ ಹೆಂಗವನೇ ನೋಡು. ಏನ್ ಸೇಟೋಣ ಇಷ್ಟು ಬೇಗ? ಕೆಲ್ಸ ಪಟ ಪಟ ಅಂತ ಆಗ್ಬಿಡ್ಬೇಕು. ಏನ್ ವಿಷಯ? ಏನೂ ಇಲ್ಲ ಅಣ್ಣ, ಅದು ಏನು ಇಲ್ಲ ಅಂದ್ಮೇಲೆ ಏನಕ್ಕಮ್ಮ ಕರೆಸ್ತೆ? ನಂಗೆ ಬೇಜಾನ್ ಕೆಲಸ ಐತೆ. ಅಂಗಡಿ ಓಪನ್ ಮಾಡ್ಬೇಕು, ಕಸ ಗುಡಿಸ್ಬೇಕು, ಸಿಟಿಗೆ ಹೋಗಿ ಸಾಮಾನ್ ತರ್ಬೇಕು. ನಿನ್ನ ಬಾಯಿಗೆ ನನ್ ತಾಯಿಗೆ ಅಂತ ನನ್ ತಾಯಿಗೆ ಏನಿಲ್ಲಪ್ಪ, ನಿನ್ ತಾಯಿಗೆ ನನ್ನ ನಮಸ್ಕಾರ ತಿಳಿಸ್ಬಿಡು. ಸಾಕ್ ನಿಲ್ಲಿಸ್ತೀರಾ ಅಣ್ಣ? 1 ನಿಮಿಷ ಇದೆ, ನನ್ಗೆ 2 ಲಕ್ಷ ದುಡ್ಡು ಬೇಕಿತ್ತು. ಇದು ನಿಡ್ಕೊಂಡು ಕೊಡಕ್ಕಾಗತ್ತಾ? ಸರಿ ಕಣ, ಹಂಗಾರೆ ನಿಮ್ಗೆ ಅಕೌಂಟ್ ಹಾಕ್ಲಾ ನೀನೇ ಬರ್ತೀಯಾ? ನಾನ್ ಬರಲ್ಲ ಸೇಟಣ್ಣ, ನಮ್ಮ ಅಣ್ಣ ಬರ್ತಾರೆ, ಅವ್ರಿಗೆ ಕೊಟ್ಬಿಡಿ. ಹೌದಾ, ಸರಿ ಬಾರಪ್ಪ, ಕೊಡ್ತೇನೆ. ಸರಿ ಕಣವ, ಬರ್ತೀನಿ, ಬೇಜಾರ್ ಮಾಡ್ಕೋಬೇಡ. और अभी तो रुको, क्लाइमैक्स अभी बाकी है. ಅಲ್ಲ ಕಣೆ, ನಾನು ನಿನಗೆ ಬೈತೀನಿ, ಹೊಡಿತೀನಿ, ರೇಗಿಸ್ತೀನಿ, ಆದರೂ ನೀನು ನಿನ್ನ ತವ್ರ ಮನೆಗೆ ಸಹಾಯ ಮಾಡದೆ ನಿನ್ನ ಚೈನ್ ಕೊಟ್ಟು ನನ್ನ ಮಾನ ಮರ್ಯಾದೆ ಉಳಿಸ್ತಲ್ಲ, ಯಾಕೆ? ನೋಡ್ರಿ, ಒಂದು ಹೆಣ್ಣು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಮೇಲೆ ಗಂಡನೇ ಸರ್ವಸ್ವ ಅಂತ ಬದುಕ್ತಿರ್ತಾಳೆ. ಎಲ್ಲೋ ಒಂದು ಕಡೆ ನಿಂತಾಗ ಅವಳ ಗತ್ತಲ್ಲಿ ತಾಳಿ, ಕಾಲಲ್ಲಿ ಕಾಲುಂಗುರ ನೋಡಿದ ಜನ ನಿನ್ನ ಗಂಡ ಎಲ್ಲಮ್ಮ ಅಂತ ಕೇಳ್ತಾರೆ ಹೊರತು ನಿನ್ನ ತವ್ರ ಮನೆಯವ್ರೆಲ್ಲೇ ಅಂತ ಕೇಳಲ್ಲ. ಅದಕ್ಕೆ ಯಾವಾಗಲೂ ಗಂಡಂಗೆ ಹೆಂಡತಿಗೆ ಗಂಡನೇ ಆಸರೆ ಆಗಿರಬೇಕು. ಅವರಿಬ್ಬರು ಮಧ್ಯೆ ಬಿರುಕು ಮೂಡಿದ್ರೆ 3ನೇ ವ್ಯಕ್ತಿಗೆ ಅವಕಾಶ ಕೊಡಬೇಕಾಗತ್ತೆ. ಅದಕ್ಕೆ ಚೈನ್ ಕೊಟ್ಟು ನಮ್ಮಿಬ್ಬರು ಮರ್ಯಾದೆ ಉಳಿಸ್ಕೊಂಡು. ಜೀವನದಲ್ಲಿ ಒಂದು ಗಂಡಿಗೆ ಒಂದಲ್ಲ ಒಂದು ಹೆಣ್ಣು ಬೆನ್ನೆಲುಬಾಗಿ ನಿಂತಿರ್ತಾಳೆ. ಅವಳು ತಾಯಿಯಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ಅಥವಾ ತಂಗಿಯಾಗಿರ್ಬೋದು. ಹೀಗೆ ಒಂದು ಹೆಣ್ಣು ಬೆಂಬಲವಾಗಿ ನಿಂತಿದ್ರೆ ಆ ಗಂಡಿಗೆ ಆನೆ ಬಲ ಬಂದಂತಾಗ್ತದೆ ಅಲ್ವಾ ಸ್ನೇಹಿತರೆ? ಹರ ಹರ ಮಹಾದೇವ್.